ಪ್ರತಿಯೊಬ್ಬನಿಗೂ ಮನುಷ್ಯ ಜನ್ಮ ಕರುಣಿಸಿದ್ದಾನೆ ಭಗವಂತ ಅಂತ ಹೇಳಿದ್ರೆ, ಆ ಮನುಷ್ಯ ಜನ್ಮದ ಒಳಗೆ ಒಂದು ವಿಶೇಷವಾದ ಶಕ್ತಿಯನ್ನು ಇಟ್ಟಿದ್ದಾನೆ. ಆ ವಿಶೇಷವಾದ ಶಕ್ತಿ ಹೊರಗೆ ಬರಬೇಕು. ಆ ವಿಶೇಷವಾದ ಶಕ್ತಿ ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಈ ಪ್ರಪಂಚವನ್ನು ಕಾಪಾಡಲಿಕ್ಕೆ ಬೇಕಾಗಿ, ಯಾವುದಕ್ಕೂ ಬೇಕಾಗಿಲ್ಲ. ಆದ್ರೆ ಇವನು ತನ್ನ ಶಕ್ತಿಯನ್ನು ಬಿಟ್ಟು ಇನ್ನೊಬ್ಬರ ಶಕ್ತಿಯನ್ನು ಹುಡುಕಿಕೊಂಡು ಹೋಗ್ತಾನೆ. ಪ್ರತಿಯೊಬ್ಬನ ಒಳಗೂ ಅಷ್ಟು ವಿಶೇಷವಾದ ಶಕ್ತಿ ಇದೆ ಅಂತ ಹೇಳುದು. ಆ ಶಕ್ತಿಯನ್ನು ಬಿಟ್ಟು ಇನ್ನೊಬ್ಬರ ವಿಚಾರವನ್ನು ನೋಡ್ಲಿಕ್ಕೆ ಹೋಗ್ತಾನೆ. ಅದರಿಂದ 100 ಪಟ್ಟು ಶಕ್ತಿ ನಮ್ಮೊಳಗಿದೆ, ನಮಗೆ ಗೊತ್ತಿಲ್ಲ. ಅದನ್ನು ಹುಡುಕಬೇಕು ಅಂತ ಆದ್ರೆ ಒಂದು ಗುರುವಿನ ಮಾರ್ಗದರ್ಶನ ಬಹಳ ಅಗತ್ಯ. ಆ ಗುರು ಯಾರಾಗಿರ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಅಂತರಾತ್ಮದಲ್ಲಿ ಕೂತುಕೊಂಡಿರುವ ಗುರುವಾಗಿರ್ಬೇಕು. ನಿಮ್ಮ ಅಂತರಾತ್ಮದಲ್ಲಿರ್ಬೇಕು ಆ ಗುರು. ಆ ಗುರುವಿನ ಮಾರ್ಗದರ್ಶನ, ಆ ಗುರುವಿನ ಮಾತು ನಿಮ್ಮನ್ನು ಈ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುತ್ತದೆ. ಇಷ್ಟೇ ಹೇಳ್ಬೋದು.